ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಅಧಿಕಾರ ಹಂಚಿಕೆ ಆಗ್ಬಿಟ್ಟಿದೆ. ಎರಡೂವರೆ ವರ್ಷ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯೆ ಅಧಿಕಾರ ಹಂಚಿಕೆ ಆಗಿದೆ ಅನ್ನುವಂತಹ ಚರ್ಚೆಗಳು ಆಗಾಗ ಆಗ್ತಾನೆ ಇತ್ತು. ಬಟ್ ಈಗ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಒಕ್ಕಲಿಗರ ಸಭೆಯಲ್ಲಿ ಸಿಎಂ ಆಗುವ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ. ಒಕ್ಕಲಿಗರ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಿಎಂ ಕನಸು ದೆಹಲಿಯಲ್ಲಿ ಏನಾಗಬೇಕು ಅದೆಲ್ಲ ಕೂಡ ಆಗೋಗಿದೆ. ಮೈಸೂರಿನಲ್ಲಿ ಕೆಲವು ತೊಂದರೆಗಳಿದೆ, ನಮ್ಮ ಸಮಾಜದವರಿಗೆ ಸ್ವಲ್ಪ ಸಮಸ್ಯೆ ಇದೆ, ನೀವು ತಲೆ ಕೆಡಿಸ್ಕೊಳ್ಬೇಡಿ, ಸ್ವಲ್ಪ ದಿನ ಅಷ್ಟೇ, ಇದು 5 ವರ್ಷ ಸರ್ಕಾರ ಅಲ್ಲ 10 ವರ್ಷ ಸರ್ಕಾರ. ಮೈಸೂರಿನಲ್ಲಿ ನಡೆದ ಒಕ್ಕಲಿಗರ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಮಾತುಗಳನ್ನಾಡಿದ್ದಾರೆ. ಎಕ್ಸಾಕ್ಟ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಏನ್ ಹೇಳಿದ್ರು ಆ ಸಭೆಯಲ್ಲಿ ನೋಡ್ಕೊಂಡು ಬರೋಣ. ಮೈಸೂರಲ್ಲಿ ಕೆಲವು ಪ್ರಾಬ್ಲಮ್ ಇದೆ, ನಾನಿಲ್ಲ ಅಂತಲ್ಲ, ನಮ್ಮ ಸಮಾಜದವ್ರಿಗೆ ಸ್ವಲ್ಪ ಸಮಸ್ಯೆಗಳಿದೆ. ಇಲ್ಲಿ ರಕ್ಷಣೆ ಇಲ್ಲ, ನಾಯಕತ್ವದ ಪ್ರಶ್ನೆ ಇದೆ, ಬೇರೆನೂ ಇದೆ, ಎಲ್ಲ ಇದೆ. ಈಗ ವಿಷಯ ನಮ್ಮ ಇವರು ವೆಂಕಟೇಶ್ ಅವರು ತಗೊಳ್ಕೊಂಡವ್ರೆ. ಈಗ ನಮ್ಮ ಹರೀಶ್ ಗೌಡ್ರು ಇದಕ್ಕೆ ಮುಂದಾಳತ್ವ ವಹಿಸ್ಕೊಂಡಿದ್ದಾರೆ. ನಾನು ನಿಮ್ಮೂರು ನಡಿಯ ಬೇರೆ, ನನಗೂ ದೊಡ್ಡ ಜವಾಬ್ದಾರಿ ಇದೆ. ಆಯ್ತಾ, ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಸ್ವಲ್ಪ ದಿನ ಅಷ್ಟೇ. ಈಗ ಮುಂಚಿತವಾಗಿ ಚಲುವರಾಯಸ್ವಾಮಿ ಕೃಷ್ಣೇಗೌಡರೆಲ್ಲ ಬಂದಂತ ನ್ಯಾಯ ಆಡ್ತಾ ಇದ್ರು, ಭಾಗದ ನ್ಯಾಯ ಆಡ್ತಾ ಇದ್ರು. ನಾನು ನೀವ್ ಆಡೋದ್ ಬೇಡ ನ್ಯಾಯ, ನಿಮ್ ನ್ಯಾಯ ಎಲ್ಲ ನಡೆದಿಲ್ಲ, ಡೆಲ್ಲಿಲಿ ನಡೀಬೇಕು ಅಂತ ಅಂದ್ರು. ಡೆಲ್ಲಿಲಿ ಏನಾಗ್ಬೇಕು ಅದು ತೀರ್ಮಾನ ಆಗಿದೆ, ಚರ್ಚೆ ಬೇಡ, ಅದಕ್ಕೆ ಚರ್ಚೆ ಆಗೋದ್ ಬೇಡ. ಇದು 5 ವರ್ಷದ ಸರ್ಕಾರ ಅಲ್ಲ, 10 ವರ್ಷದ ಸರ್ಕಾರ ಇರ್ತದೆ. ಅಲ್ಲ, ನೀವು ಬೆಂಬಲ ನಿಂತ್ಕೊಳ್ಳಿ. ನಾನು ಈ ಸ್ಟೇಜ್ ಬರ್ಬೇಕಾದ್ರೆ ಕೃಷ್ಣ ಅವ್ರು ಆದ್ಮೇಲೆ ಈ ಸ್ಟೇಜ್ ಬರ್ಬೇಕಾದ್ರೆ ಸುಮ್ನೆ ಬಂದಿಲ್ಲ, ಸುಮ್ನೆ ಅಧ್ಯಕ್ಷರನ್ನ ಎಷ್ಟು ಕಿರ್ಕೊಳ, ಎಷ್ಟು ಜೈಲು, ಎಷ್ಟು ತೊಂದರೆ, ಎಷ್ಟು ಇನ್ಕಮ್ ಟ್ಯಾಕ್ಸ್, ಇಡಿ ಕೇಸು, ಸಿಬಿಐ ಕೇಸು, ಏನ್ ಮಾಡಬಾರ್ದು ಮಾಡಿದ್ದೀನಿ ಮೈಸೂರಲ್ಲಿ. ಓಕೆ, ಮೈಸೂರಲ್ಲಿ ಮಾತಾಡಿರುವಂಥ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಸಮಾಜದ ವಿಚಾರದಲ್ಲಿ ಮಾತಾಡಿದ್ದಾರೆ. ಒಕ್ಕಲಿಗ ಸಮಾಜದಲ್ಲಿ ಭಾಳ ಮುಖ್ಯವಾಗಿ ನೀವು ಗಮನಿಸಬೇಕು, ದೇವೇಗೌಡರು 94ರಲ್ಲಿ ಮುಖ್ಯಮಂತ್ರಿ ಆದ ನಂತರ 94ರಲ್ಲಿ ಅದಕ್ಕಿಂತ ಮೊದಲು ಕೆಂಗಲ ಹನುಮಂತಯ್ಯ ಆಗಿರ್ತಾರೆ. ಅಲ್ಲಿ ತನಕ ಒಕ್ಕಲಿಗರು ಯಾರು ಮುಖ್ಯಮಂತ್ರಿ ಆಗಿರೋದಿಲ್ಲ. 1994ರಲ್ಲಿ ಮುಖ್ಯಮಂತ್ರಿ ಆಗಿದ್ದು ದೇವೇಗೌಡರು, ನಂತರ ಪ್ರಧಾನಮಂತ್ರಿ ಆಗ್ತಾರೆ. ಆ ನಂತರ ಕಾಂಗ್ರೆಸ್ ಕೂಡ ಒಂದು ಒಕ್ಕಲಿಗ ಸಮಾಜಕ್ಕೆ ಸ್ಥಾನಮಾನ ಕೊಡಬೇಕು ಅಂತೇಳಿ 1999ನಲ್ಲಿ ಎಸ್.ಎಂ. ಕೃಷ್ಣ ಅವರನ್ನು ಮುಂದಿಟ್ಟುಕೊಂಡು ಚುನಾವಣೆ ಎದುರಿಸುತ್ತೆ, ಭಾಳ ಜಯಬೇರಿ ಬಾರಿಸುತ್ತೆ. ಅದಾಂತರ ಕುಮಾರಸ್ವಾಮಿ ಆಗ್ತಾರೆ, ಅದಾಂತರ ಸದಾನಂದ ಗೌಡರು ಆಗ್ತಾರೆ. ಮತ್ತೊಂದು ದೊಡ್ಡ ಮಟ್ಟದ ನಾಯಕ ಅಂತಂದರೆ ಈಗ ಡಿ ಕೆ ಶಿವಕುಮಾರ್ ಆಗಲಿಕ್ಕೆ ಇರುವಂಥದ್ದು. ಯಾಕೆ ನಿಮ್ಗೇನಾದ್ರು ಡೌಟ್ ಬಂತ ಇಲ್ಲಿ ಅವರ ಹೇಳಿಕೆಯನ್ನು ಗಮನಿಸಿದಾಗ? ಏನು ಡೌಟ್ ಅಂತ ಏನಿಲ್ಲ, ಬಟ್ ಸಿಎಂ ಆಗೋ ಆಸೆ ಅಂತ ಅನ್ಸುತ್ತೆ. ಎಕ್ಸಾಕ್ಟ್ಲಿ ಅವರು ಅದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಮಾತು, ವೆರಿ ಇಂಪಾರ್ಟೆಂಟ್ ಮಾತನ್ನು ಹೇಳಿದ್ದಾರೆ. ದೆಹಲಿಯಲ್ಲಿ ಎಲ್ಲ ತೀರ್ಮಾನ ಆಗಿದೆ ಅಂತ. ನಾನು ಒಂದು ಪಾಯಿಂಟ್ ಇಲ್ಲಿ ಹುಡುಕ್ತಾ ಇದ್ದೆ, ಯಡಿಯೂರಪ್ಪನವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಏನು ಗೊತ್ತಾ, ಅದು ಯಡಿಯೂರಪ್ಪನವರು ಲಾಸ್ಟ್ ಟೈಮ್ ಮುಖ್ಯಮಂತ್ರಿ ಆಗಿದ್ರಲ್ಲ, ಲಾಸ್ಟ್ ಮುಖ್ಯಮಂತ್ರಿಯಾಗಿ ಅವರು ನಂತರ ರಾಜೀನಾಮೆಯನ್ನು ಕೊಡ್ತಾರೆ. ಆ ರಾಜೀನಾಮೆ ಕೊಟ್ಟ ಡೇಟ್ ನೋಡಿ ನೀವು ಕರೆಕ್ಟಾಗಿ. ಮುಖ್ಯಮಂತ್ರಿಯಾಗಿ ಕರೆಕ್ಟಾಗಿ 2 ವರ್ಷ ಆದಾಗ ಅವರು ರಾಜೀನಾಮೆ ಕೊಡ್ತಾರೆ. ಕರೆಕ್ಟಾಗಿ 2 ವರ್ಷ, ಸೇಮ್ ಡೇಟ್. ಈಗಲೂ ಗೂಗಲ್ ನಾನು ಹುಡುಕ್ತಾ ಇದ್ದೆ, ನನಗೆ ಕರೆಕ್ಟಾಗಿ ಸ್ವಲ್ಪ ಸಿಗ್ತಾ ಇಲ್ಲ. ಓಕೆ, 2000 ನೋಡಿ ಮೇ ನೋಡಿ 25 ಮೇ 2018, 2019ಕ್ಕೆ ಏನವರು ಕೆಳಗಿಳಿತಾರಲ್ವ, ಅಲ್ಲಿ ತನಕ ನೋಡಿ 16 ಮೇ 2018ಕ್ಕೆ ಅವರು ಇದಾಗಿ ಇಲ್ಲಿ ಕರೆಕ್ಟಾಗಿ ಟೈಮ್ ಸಿಗ್ತಿಲ್ಲ. ಬಟ್ 2 ವರ್ಷ ಮಾತ್ರ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. 2 ವರ್ಷ ಮುಖ್ಯಮಂತ್ರಿಯಾಗಿ ಅಂದರೆ ಮೊದಲೇ ಒಂದು ರೀತಿಯಲ್ಲಿ ಅಲ್ಲಿ ಮಾತುಕತೆ ಆಗಿತ್ತು ಅಂತ. ಈಗ ದೆಹಲಿ ಮಟ್ಟದಲ್ಲೂ ಕೂಡ ಸಿದ್ದರಾಮಯ್ಯ ಎಷ್ಟು ವರ್ಷ ಮುಖ್ಯಮಂತ್ರಿ ಆಗಿರಬೇಕು ಮತ್ತು ಡಿ ಕೆ ಶಿವಕುಮಾರ್ ಎಷ್ಟು ವರ್ಷ ಮುಖ್ಯಮಂತ್ರಿ ಆಗಬೇಕು ಅದು ತೀರ್ಮಾನ ಆಗಿದೆ. ಆಗದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದು 2.5 ವರ್ಷನ ಅಥವಾ 3 ವರ್ಷ ಮತ್ತು 2 ವರ್ಷನ ಅನ್ನೋದು ಭಾಳ ಮುಖ್ಯ. ಯಾಕೆ ಅಂತ ಹೇಳ್ತೀನಿ. ಸಿದ್ದರಾಮಯ್ಯನವರು ಕೆಳಗಿಳಿಯುವಂಥ ಸಂದರ್ಭದಲ್ಲಿ ಅವರು ಖುಷಿಯಾಗಿ ಕೆಳಗಿಳಿಬೇಕು. ಅವರಿಗೆ ಕೊಟ್ಟಿಲ್ಲ ಅಂತಂದರೆ, ಯಾಕಂದರೆ ಅವರು ಒಂದು 10 ವರ್ಷದ್ದು ಪ್ಲ್ಯಾನ್ ಹೇಳ್ತಾ ಇದ್ದಾರೆ. 2 ವರ್ಷ ಮುಖ್ಯಮಂತ್ರಿ ಆಗ್ತಾರೆ ಅಥವಾ 2.5 ವರ್ಷ ಕೊನೆಗೆ ಮುಖ್ಯಮಂತ್ರಿ ಆಗ್ತಾರೆ. ಮುಂದಿನ ದಿನಮಾನಗಳಲ್ಲಿ ಸಿದ್ದರಾಮಯ್ಯನವರ ಕೈಯಲ್ಲಿರುವಂತಹ ಅಹಿಂದ ಓಟು ಮತ್ತು ಕುರುಬ ಸಮುದಾಯದ ಓಟು, ಹೇಗೆ ಮುಸ್ಲಿಮರು 95% ಕಾಂಗ್ರೆಸ್ಗೆ ಹಾಕಿದ್ದಾರೋ ಬಿಕಾಸ್ ಆಫ್ ಜಮೀರ್ ಅಹ್ಮದ್ ಖಾನ್ ಅಥವಾ ಬಿಕಾಸ್ ಆಫ್ ಬೇರೆ ಬೇರೆ ಕಾರಣ ಇರ್ಬೋದು, ಹಾಗೆಯೇ 95% ಕುರುಬರು ಕೂಡ ಕಾಂಗ್ರೆಸ್ ಓಟ್ ಹಾಕಿದ್ದಾರೆ ಬಿಕಾಸ್ ಆಫ್ ಸಿದ್ದರಾಮಯ್ಯ. ಜೊತೆಗೆ ಅಹಿಂದ ಓಟುಗಳು ಕೂಡ ಅವರಿಗೆ ಬಿದ್ದಿದೆ. ನಾಳೆ ಕುಮಾರಸ್ವಾಮಿ ಯಾರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 2028ಕ್ಕೆ ಚುನಾವಣೆಗೆ ಹೋದಾಗ ಸಿದ್ದರಾಮಯ್ಯನವರು ಇಲ್ಲದ ಚುನಾವಣೆಗೆ ಹೋಗೋಕೆ ಆಗೋದಿಲ್ಲ. ಅವರು ಮುಖ್ಯಮಂತ್ರಿ ಆಗದೇ ಇದ್ದಿರ್ಬೋದು ಅಥವಾ ಅವರು ಕಂಟೆಸ್ಟ್ ಮಾಡದೇ ಇದ್ದಿರ್ಬೋದು, ಅವರು ಬರಲೇಬೇಕು.
ಆ ಪ್ಲ್ಯಾನನ್ನು ಇವರು ಮಾಡ್ತಿರೋದು ಯಾರು? ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ಗೆ ಈ ಬಾರಿ ಕೂಡ ಸಿದ್ದರಾಮಯ್ಯನವರಿಗೆ ಕೊಡಬಾರ್ದು ಅಂತ ಏನು ಇರಲಿಲ್ಲ, ನೆನಪಿಟ್ಕೊಳ್ಳಿ ಶ್ರುತಿ. ಅದು ಆಲ್ರೆಡಿ ಪ್ಲ್ಯಾನ್ ಆಗಿತ್ತು. ಆದರೆ ಅಲ್ಲಿ ಬಿ ಕೆ ಹರಿಪ್ರಸಾದ್ ಒಂದು ಮಾತು ಹೇಳ್ತಾರಂತೆ ಅವರಿಗೆ, ನೋಡಿ ನೀವು ಈಗಲೇ ಟ್ರೈ ಮಾಡಿ, ಇಲ್ಲ ಅಂತಂದರೆ ನಾನು ಹೈಕಮಾಂಡ್ ಕೊಡು. ಹಾಗಾಗಿ ಅವ್ರು ಫೋರ್ಸ್ ಮಾಡ್ತಾರೆ, ನನಗೆ ಫಸ್ಟ್ ಕೊಡಿ ಅಂತೇಳಿ, ದೊಡ್ಡ ಮಟ್ಟದಲ್ಲಿ ಆಗಿದೆ ಅಂತೇಳಿ. ಅಲ್ಲಿ ಏನು ಶಾಸಕರ ಮತ ಎಣಿಕೆ ಆಗತ್ತೆ, ಬಹಿರಂಗವಾಗಿ ಮತ ಎಣಿಕೆ ಮಾಡೋಣ ಅಂತ ಹೇಳುವಾಗ ಕೃಷ್ಣ ಬೈರೇಗೌಡರೇ ಬಹಿರಂಗ ಮತ ಎಣಿಕೆ ಬೇಡ ಸರ್, ಸರಿಯಾಗಲ್ಲ ಅದು ಅಂತೇಳಿ. ಬಹಿರಂಗ ಮತ ಎಣಿಕೆ ಆದರೆ ಖಂಡಿತವಾಗ್ಲೂ ಸಿದ್ದರಾಮಯ್ಯನಿಗೆ ಜಾಸ್ತಿ ಬರುತ್ತೆ, ಅದು ಬೇರೆ ವಿಚಾರ. ಯಾಕಂದರೆ ಅವ್ರು ಇನ್ನೂ ಮುಖ್ಯಮಂತ್ರಿ, ಇವರು ಮುಖ್ಯಮಂತ್ರಿ. ಯಾಕೆ ಸಿದ್ದರಾಮಯ್ಯ ಜಾಸ್ತಿ ಬರುತ್ತೆ ಅಂದರೆ ಮುಖ್ಯಮಂತ್ರಿಯಾಗೊಮ್ಮೆ ಕೆಲಸ ಮಾಡಿದ್ದಾರೆ, ಅವರಿಗೆ ಏನು ಸವಲತ್ತುಗಳನ್ನೆಲ್ಲ ಅವರೇ ಕೊಡಬೇಕಾಗತ್ತೆ. ಯಾವಾಗ ಇವರೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಅದರ ಕದರೆ ಬೇರೆ ಆಗಿಬಿಡುತ್ತೆ. ವೆರಿ ಈಸಿ ಅವ್ರು ಹೇಳ್ತಾ ಇರುವಂಥದ್ದು. ನೀವೆಲ್ಲ ತಲೆ ಕೆಡಿಸ್ಕೊಬೇಡಿ, ಅದರ ಬಗ್ಗೆ ಮಾತಾಡಬೇಡಿ. ಡೆಲ್ಲಿಯಲ್ಲೆಲ್ಲ ತೀರ್ಮಾನ ಆಗಿದೆ, ನಾನು ಮುಖ್ಯಮಂತ್ರಿ ಆಗೇ ಆಗ್ತೇನೆ. ಕೇವಲ 2 ವರ್ಷದ ಮುಖ್ಯಮಂತ್ರಿ ಅಲ್ಲ, ಅದರ ನಂತರದ ಮುಖ್ಯಮಂತ್ರಿ ಕೂಡ ಆಗ್ತೇನೆ. ಅದರ ನಂತರದ ಮುಖ್ಯಮಂತ್ರಿ ಆಗಬೇಕಾದ್ರೂ ಕೂಡ ಇಲ್ಲೊಬ್ಬರು ನಾಯಕರಿದಾರಲ್ಲ, ಯಾರು? ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯವರು ಕೋಪಿಸ್ಕೊಂಡಿರಬಾರ್ದು. 2028ರಲ್ಲಿ ಅವ್ರು ನಾವು ಬರೋದಿಲ್ಲ ಅಂತಂದರೆ ಯಾರು ಇವ್ರ ಥರ, ಯಾರ ಥರ, ಪ್ರಸಾದ್ ಥರ, ಶ್ರೀನಾಥ್ ಪ್ರಸಾದ್ ಥರ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಇಸ್ ವೆರಿ ಬ್ರಿಲಿಯಂಟ್. ಅವರಿಗೆ ಖರ್ಗೆ ಅವರನ್ನು ಸಮಾಧಾನ ಮಾಡಲಿಕ್ಕೂ ನೋಡಿ, ಅವರ ಬಾಡಿ ಲ್ಯಾಂಗ್ವೇಜ್ ನೋಡಿ, ಹೌದು, ಹಿಂಗೆ ಕೇಳಿಸ್ಕೊತಾರೆ ಅಂತಂದರೆ, ಅಂದರೆ ಆ ಸಿದ್ದರಾಮಯ್ಯನವ್ರಿಗೆ ಎಲ್ಲೂ ಕೂಡ ಇರುಸು ಮುರುಸಾಗದ ರೀತಿಯಲ್ಲಿ ಅವ್ರ ಹತ್ರ ಏನು ಕೇಳೋದು, ಅವ್ರ ಹತ್ರ ಏನು ಕೇಳೋದು ಅಂತ ಆ ಬಿಹೇವ್ ಮಾಡೋದೇ ಇಲ್ಲ ಡಿ ಕೆ ಶಿವಕುಮಾರ್. ಪಾಲಿಟಿಕಲಿ ನಾನು ಹೇಳ್ತಾ ಇರುವಂಥದ್ದು. ವೆರಿ ರೇರ್ ಈ ಥರ ಕಾಣ್ಲಿಕ್ಕೆ ಸಿಗೋದು. ನೀವು ಅವ್ರ ಮೇಲೆ ಆರೋಪ ಪ್ರತ್ಯಾರೋಪ, ಜೈಲಿಗೆ ಹೋದ್ರು, ಮತ್ತೊಂದು ಹೋದ್ರು, 1000 ಹೇಳ್ಬೋದು, ಅದು ಬೇರೆ ವಿಚಾರ. ರಾಜಕೀಯವಾಗಿ ನಾನು ಹೇಳ್ತಾ ಇರುವಂಥದ್ದು. ವಿನೋದ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ನಾನೊಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೆ. ಮತ್ತೊಮ್ಮೆ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಒಕ್ಕಲಿಗರಿಗೆ ಡೈರೆಕ್ಟಾಗಿ ಒಂದು ಸಂದೇಶವನ್ನು ಕೊಟ್ಟರು. ನೋಡ್ರಿ, ಎಲ್ಲವೂ ಕರೆಕ್ಟ್ ಇದೆ, ಏನಾಗಬೇಕು ಕೆಲ ಅದು ಹೆಂಗಿತ್ತು ಅಂದರೆ ನಿಮ್ಮ ಹತ್ರ ಎಲ್ಲ ಎಲ್ಲವನ್ನೂ ಹೇಳೋಕ್ಕಾಗಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ, ನನಗೆ ಕೊಟ್ಟೇ ಕೊಡ್ತಾರೆ. ಅದು ಮಾತ್ರವಲ್ಲ, ನಾವು ಇನ್ನೂ 7 ವರ್ಷ ಮಾಡಬೇಕು, 10 ವರ್ಷ ಅಂದರೆ 7 ವರ್ಷ ಮಾಡಬೇಕು, ನನಗೂ ಒಂದು 2.5 ವರ್ಷ ಮತ್ತು 5 ವರ್ಷ ಅನ್ನುವಂಥ ರೀತಿಯಲ್ಲಿ. ಸಿದ್ದರಾಮಯ್ಯವ್ರಿಗೆ ಎಲ್ಲೂ ಬೇಸರ ಆಗಬಾರ್ದು. ಸಿದ್ದರಾಮಯ್ಯವ್ರಿಗೆ ಮುಖ್ಯಮಂತ್ರಿ ಪಟ್ಟ ಕೊಟ್ಟಿದ್ದೀವಿ, 7 ವರ್ಷ ಅವ್ರು ಮಾಡ್ತಾರೆ. ಆಮೇಲೆ ಅವ್ರು ಕೆಳಗಿಳಿದ ನಂತರ ಅವರ ಒಂದು ರೀತಿಯಲ್ಲಿ ಏನು ಸಪೋರ್ಟ್ ನಮಗೆ ಬೇಕು ಅನ್ನುವಂಥ ರೀತಿಯಲ್ಲೇ ಇದೆ ಅದು ಮಾತುಕತೆಗಳೆಲ್ಲ. ಅಲ್ಲಿಯ ಒಕ್ಕಲಿಗ ವಲಯ ಇದನ್ನು ಯಾವ ರೀತಿ ಸ್ವೀಕಾರ ಮಾಡ್ತಾ ಇದೆ, ಯಾವ ರೀತಿ ವಿಶ್ಲೇಷಣೆ ಆಗ್ತಾ ಇದೆ ನಿಮ್ಮ ಪ್ರಕಾರ? ಜಯಪ್ರಕಾಶ್, ಬಹಳ ಪ್ರಮುಖವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ JDSನ ಅಂದರೆ ಹಳೆ ಮೈಸೂರು ಭಾಗದಲ್ಲಿ JDSನ ಓಟ್ಗಳು ಸಾರಾಸಗಟವಾಗಿ ಕಾಂಗ್ರೆಸ್ಗೆ ಬಿದ್ದ ಕಾರಣದಿಂದಾಗಿ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲೋದಕ್ಕೆ ಕಾಂಗ್ರೆಸ್ಗೆ ಸಹಾಯ ಆಗಿತ್ತು. ಕೆಲವೊಂದು ಕಡೆ ಮತ್ತೆ ಸಿದ್ದರಾಮಯ್ಯವರು ಸಿಎಂ ಆದ ಸಂದರ್ಭದಲ್ಲಿ ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರು ಸಾಕಷ್ಟು ಅಗ್ರೆಸಿವ್ ಆಗಿದ್ದಾರೆ. ಅಂದರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ, ಡಿ ಕೆ ಶಿವಕುಮಾರ್ ಅವರಿಗೆ ಆ ಒಂದು ಸ್ಥಾನ ಸಿಕ್ಕಲಿಲ್ಲ ಅನ್ನೋದು ಬೇಸರ ಅದು ಖಂಡಿತವಾಗ್ಲೂ ಇದೆ. ಸೊ ಹೀಗಾಗಿಯೇ ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ, ಅವರ ಲೀಡರ್ಶಿಪ್ನಲ್ಲಿ ನಡೀತಾ ಇರುವಂತಹ ಚುನಾವಣೆ ಆದ ಕಾರಣಕ್ಕಾಗಿ 8 ಜನ ಒಕ್ಕಲಿಗರಿಗೆ ಟಿಕೆಟ್ ಎಲ್ಲ ಕೊಟ್ಟಿದ್ದೇನೆ. ಸೊ ಹೀಗಾಗಿ ಒಂದು ಪ್ರತಿಷ್ಠೆಯ ಚುನಾವಣೆ ಆಗಿದೆ. ಸೊ ಹೀಗಾಗಿ ಅವರು ನಿನ್ನೆ ಮೈಸೂರು ಭಾಗದ ಒಕ್ಕಲಿಗ ಮುಖಂಡರ ಸಭೆಯನ್ನು ಕರೆದಿದ್ರು. ಆ ಒಂದು ಸಭೆಯಲ್ಲಿ ಒಂದು ಪರೋಕ್ಷವಾದಂತಹ ಒಂದು ಸೂಚನೆ ಕೊಡಬೇಕಾಗಿತ್ತು ಮತ್ತು ಸುಳಿವನ್ನು ಕೊಡಬೇಕಾಗಿತ್ತು. ನಾನು ಮತ್ತೆ ಮುಖ್ಯಮಂತ್ರಿ ಆಗೇ ಆಗ್ತೀನಿ, ಯಾರು ಕೂಡ ಚಿಂತೆ ಆಗೋದು ಬೇಡ ಅಂತೇಳಿ. ಸೊ ಹೀಗಾಗಿಯೇ ನ್ಯಾಯ ತೀರ್ಮಾನ ಎಲ್ಲ ಆಗಬೇಕು ಅಲ್ಲಾಗಿದೆ. ದೆಹಲಿಯಲ್ಲಿ ಎಲ್ಲವೂ ಕೂಡ ತೀರ್ಮಾನ ಆಗಿದೆ. ಥ್ಯಾಂಕ್ ಯು ವಿನೋದ್, ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ಮಾತನ್ನು ಹೇಳ್ತಾರೆ ಅವರು, ನಮ್ಮ ಸಮಾಜ ಹೇಳ್ದಂಗೆ ಬಿಜೆಪಿಯಲ್ಲಿ ಯಡಿಯೂರಪ್ಪನವರು ಎಷ್ಟು ಅನಿವಾರ್ಯ ಆದ್ರು, ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ಮೇಲೂ ಕೂಡ ಅವ್ರ ಜೊತೆಗೆ ಕರ್ಕೊಂಡು ಹೋದ್ರು. ಕಾಂಗ್ರೆಸ್ನಲ್ಲೂ ಕೂಡ ನೀವು ಹೇಳ್ದಂಗೆ ಸಿಎಂ ಸಿದ್ದರಾಮಯ್ಯನವರು ಆ ಸಿಎಂ ಸ್ಥಾನದಿಂದ ಕೆಳಗಿಳಿದ ಮೇಲೂ ಕೂಡ ಅವರು ಅನಿವಾರ್ಯ. ಅಂದ್ರೆ ಅವರನ್ನ ಈಗ ಸಿದ್ದರಾಮಯ್ಯನವರು ಒಂದು ಸಿದ್ಧಾಂತಬದ್ಧ ನಾಯಕ. ಈಗ ನೀವು ಅವರ ಬಗ್ಗೆ ರಾಜಕೀಯವಾಗಿ ಆರೋಪಗಳಿರ್ಬೋದು, ನಿಮಗೆ ಬಿಜೆಪಿಗೆ ಭಯನೇ ಸಿದ್ದರಾಮಯ್ಯನವರು. ಯಾಕಂದರೆ ಸಿದ್ಧಾಂತಬದ್ಧ ನಾಯಕ ಅವರು ಅಂತ ಹೇಳಿ. ನಿಮಗೆ 2013 ಮತ್ತು 2018 ಅವಧಿಯಲ್ಲಿ ಒಂದು ಚೆಕ್ ಬೌನ್ಸ್ ಆಗಿಲ್ಲ, ಗೊತ್ತಾ? ಒಂದು ಗವರ್ಮೆಂಟ್ ಚೆಕ್ ಬೌನ್ಸ್ ಆಗಿಲ್ಲ. ಅದು ಒಂದು ಆರ್ಥಿಕ ಶಿಸ್ತು ಅಂತ ಹೇಳ್ತಾರೆ. ಇರಲಿ, ಎಲ್ಲರಿಗೂ ಇರುತ್ತೆ ತಾಕತ್, ನಾನು ಇಲ್ಲ ಅಂತ ಹೇಳಲ್ಲ. ಇಲ್ಲಿ ಅವರು ನಮ್ಮ ಸಮಾಜದವ್ರಿಗೆ ಏನಂದರೆ ಎಸ್ಪೆಷಲಿ ಮೈಸೂರಿನ ಒಕ್ಕಲಿಗ ಸಮಾಜದಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಅಂದರೆ ನಿಮಗೊಬ್ಬ ಒಳ್ಳೆ ನಾಯಕ ಇಲ್ಲಿಲ್ಲ. ಮಂಡ್ಯದಲ್ಲಿ ಅಟ್ಲೀಸ್ಟ್ ಚಲುವರಾಯಸ್ವಾಮಿ ಅವರು ಇದ್ದಾರೆ, ಇನ್ನಿತರ ಕೆಲವು ನಾಯಕರಿದ್ದಾರೆ, ಇಲ್ಲೊಬ್ಬರು ಬೇಕಾಗಿದೆ. ನೀವು ಅದರ ಬಗ್ಗೆ ನನಗೆ ಮುಖ್ಯಮಂತ್ರಿ ಆಗೋದಿಲ್ಲ, ತಲೆ ಕೆಡಿಸ್ಕೊಬೇಡಿ, ಹಾಗೇ ಆಗ್ತೀನಿ, ಅದೆಲ್ಲ ಮಾತುಕತೆ ಆಗಿದೆ ಅನ್ನೋದು ಎಂಥ ಸಂದೇಶ ಕೊಟ್ಟಿದ್ದಾರೆ ಅಂತಂದರೆ ನಿಜವಾಗ್ಲೂ ಇಲ್ಲಿ ಒಕ್ಕಲಿಗ ಪ್ರಾಬಲ್ಯ ಇವರಿಂದ ಕಿತ್ಕೋಬೇಕು, ಆ 6% ವಾಪಸ್ ಬರಬೇಕು ಅಂತೇಳಿ JDS ಮತ್ತು BJP ಟ್ರೈ ಮಾಡ್ತಾ ಇದೆಯಲ್ಲ, ಅದಕ್ಕೆ ಭಾಳ ದೊಡ್ಡ ಟಕ್ಕರ್ ಕೊಟ್ಟಿದ್ದಾರೆ. ಇದೆಲ್ಲ ಮುಂದಿನ ದಿನಮಾನಗಳಲ್ಲಿ ಇದೆಯಲ್ಲ, ಒಂದು ರೀತಿಯಲ್ಲಿ ಬರೆದಿಡುವಂಗೆ ಅವತ್ತೇನು ಹೇಳಿದ್ರು ಇವತ್ತೇನು ಹೇಳಿದ್ರು ಅಂತೇಳಿ. ಓಕೆ, ಈಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ ನಂತರ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಬೇಕಾದಂಥ ಕಾಂಗ್ರೆಸ್, ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಅಂತ ಹೇಳಿದಂಥ ಕಾಂಗ್ರೆಸ್ ಇವತ್ತು ಎಂಥ ದಯನೀಯ ಪರಿಸ್ಥಿತಿಗೆ ಬಂದಿದೆ ಅಂತಂದರೆ, ಲಕ್ಷ್ಮಣ ಸವದಿಯವರು ಮಲ್ಲಿಕಾರ್ಜುನ ಖರ್ಗೆ ಅವರೇ, ನೀವು ಅನ್ಯತಾ ಭಾವಿಸಬಾರ್ದು, ನಾನು ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತೀನಿ ಅನ್ನುವಾಗ ಒಂದು ರೀತಿಯಲ್ಲಿ ಎದೆ ಚೂರಾಗ್ಬಿಡ್ತೀರಿ ಎಲ್ಲರೂ ಕೂಡ.
ಹೌದು. ಎಂಥ ಪರಿಸ್ಥಿತಿ ಬಂತಪ್ಪ ನಮಗೆ, ಯಾರನ್ನ ನೀವು ಓಲೈಕೆ ಮಾಡ್ತಾ ಇದ್ದೀರಿ? ನಾವು ಎಲ್ಲಿದ್ದೀವಿ? ನಾವು ಸೌದಿ ಅರೇಬಿಯಾದಲ್ಲಿ ಇದ್ಕೊಂಡು ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತಾ ಇದ್ದೀವಿ.